ಹಾಯ್ ಸ್ನೇಹಿತರೆ, ಎಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರಣ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ವಾಟ್ಸಪ್ಗೆ ಈ ರೀತಿ ಲಾಕನ್ನು ಯಾವ ರೀತಿ ಸೆಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಾನು ನನ್ನ ವಾಟ್ಸಪ್ಗೆ ಲಾಕನ್ನು ಸೆಟ್ ಮಾಡಿದ್ದೀನಿ. ಇದನ್ನು ನೀವು ಕೂಡ ಯಾವ ರೀತಿ ಸೆಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಅನ್ಲಾಕ್ ಮಾಡಿದ್ದೀನಿ. ಅನ್ಲಾಕ್ ಮಾಡಿಬಿಟ್ಟು ಇದನ್ನು ಯಾವ ರೀತಿ ಸೆಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನೀವು ವಾಟ್ಸಪ್ಪನ್ನು ಓಪನ್ ಮಾಡಿದಾಗ ನಿಮಗೆ ರೈಟ್ ಸೈಡ್ನಲ್ಲಿ ಕಾರ್ನರ್ನಲ್ಲಿ ನಿಮಗೆ 3 ಲೈನ್ಸ್ ಕಾಣಿಸ್ತಾ ಇರುತ್ತೆ, 3 ಡಾಟ್ಸ್ ಕಾಣಿಸ್ತಾ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟು ನಿಮಗೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಈ ಒಂದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಅಕೌಂಟ್ ಸೆಕ್ಯೂರ್ ಮತ್ತು ಅದರ ಕೆಳಗಡೆನೇ ನಿಮಗೆ ಪ್ರೈವೇಸಿ ಅಂತ ಇದೆಯಲ್ಲ, ಈ ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿದಾಗ ನಿಮಗೆ ಇಲ್ಲಿ ಆ್ಯಪ್ ಲಾಕ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಈ ಒಂದು ಆ್ಯಪ್ ಲಾಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಆಲ್ಮೋಸ್ಟ್ ನೀವು ಆ್ಯಪ್ ಲಾಕನ್ನು ಸೆಟ್ ಮಾಡಿಲ್ಲ ಅಂದರೆ ಇದು ಆಫ್ ಆಗೇ ಇರುತ್ತೆ. ಇದನ್ನು ಆನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಆಫ್ ಅಂತ ಇರುತ್ತೆ, ಇದನ್ನು ಆನ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ನೀವು ಆನ್ ಕೊಟ್ಟಾಗ ನಿಮಗೆ ಇಲ್ಲಿ ನಿಮ್ಮೊಂದು ಸ್ಕ್ರೀನ್ ಲಾಕ್ ಅಥವಾ ಫಿಂಗರ್ ಲಾಕನ್ನು ಕನ್ಫರ್ಮೇಷನ್ಗೋಸ್ಕರ ಕೇಳುತ್ತೆ, ನೀವು ಕೊಡಿ. ಓಕೆ ಸ್ನೇಹಿತರೆ, ಈಗ ನಿಮ್ಮ ಒಂದು ವಾಟ್ಸಪ್ಗೆ ಏನಿದೆ ಆ್ಯಪ್ ಲಾಕ್ ಆನ್ ಆಯಿತು ಸ್ನೇಹಿತರೆ. ಮತ್ತೆ ಇಲ್ಲಿ ನೀವು ಟೈಮ್ ಕೂಡ ಸೆಟ್ ಮಾಡ್ಬೋದು, ಇಮಿಡಿಯೇಟ್ಲಿ ಅಥವಾ ಆಫ್ಟರ್ 1 ಮಿನಿಟು, ಆಫ್ಟರ್ 30 ಮಿನಿಟ್ಸ್ ಅಂತ ಆಟೋಮೆಟಿಕ್ಲಿ ಲಾಕ್ಗೆ ಟೈಮ್ ಕೂಡ ಸೆಟ್ ಮಾಡ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೇ ನಮ್ಮ ಒಂದು ಎಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.